ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಶನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಜಾಗತಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಗ್ರಸ್ಥಾನಕ್ಕೆ ಹೋಗುವ ಆಸೆಯನ್ನು ಹೊಂದಿರುವ ಚೀನಾಕ್ಕೆ ಅತಿ ದೊಡ್ಡ ಆಘಾತವಾಗಿದೆ. ಚೀನಾವು ಸೇನಾ ಸಾಮರ್ಥ್ಯದಲ್ಲಿಯೂ ಅಗ್ರಸ್ಥಾನಕ್ಕೆ ಹೋಗಲು ಜಾಗತಿಕವಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಬಿದ್ದಿದೆ. ಭಾರತವನ್ನ ಗುರಿಯಾಗಿಸಿಕೊಂಡು ತನ್ನ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಜಾಗತಿಕವಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಬಿದ್ದಿದೆ. ಆದರೆ ವೀಕ್ಷಕರೇ, ಶಸ್ತ್ರಾಸ್ತ್ರ ಪೈಪೋಟಿಗೆ ಸಂಬಂಧಿಸಿದ ಜಾಗತಿಕ ಸಂಸ್ಥೆಯಾದ ಸಿಪ್ರಿಯ ವರದಿಯು ಚೀನಾಕ್ಕೆ ಆಘಾತವನ್ನು ಉಂಟು ಮಾಡಿದೆ. ಹಾಗಾದರೆ ವೀಕ್ಷಕರೇ, ಸಿಪ್ರಿಯ ವರದಿಯಿಂದ ಚೀನಾದ ಆಘಾತಕ್ಕೆ ಕಾರಣವಾಗಿರುವ ಅಂಶಗಳಾದರೂ ಏನು? ಈ ವರದಿಯು ಭಾರತದ ಶಸ್ತ್ರಾಸ್ತ್ರ ಪೈಪೋಟಿಯು ಯಾವ ಹಂತದಲ್ಲಿದೆ, ಎಲ್ಲ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಏಷ್ಯಾ ಖಂಡವು ಕಳೆದ ದಶಕದಲ್ಲಿಯೇ ಜಗತ್ತಿನಲ್ಲೇ ವೇಗವಾಗಿ ಸೈನಿಕವಾಗಿ ಬೆಳೆಯುತ್ತಿರುವಂತಹ ಖಂಡ. ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಪಾಕಿಸ್ತಾನ ಈ ಎಲ್ಲಾ ದೇಶಗಳು ತಮ್ಮ ಸೇನಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಿವೆ. ಆದರೆ ಇತ್ತೀಚಿನ ವರದಿಗಳು ಒಂದು ದೊಡ್ಡ ಚೀನಾದ ಕುರಿತು ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿವೆ. ವರದಿಯ ಪ್ರಕಾರ ಚೀನಾದ ಶಸ್ತ್ರಾಸ್ತ್ರ ಪೈಪೋಟಿ ಕುಸಿದಿದೆ. ಆದರೆ ಭಾರತವು ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಜಾಗತಿಕವಾಗಿ ಏರಿಕೆಯನ್ನು ಕಂಡಿದೆ. ಹಾಗಾದರೆ ವೀಕ್ಷಕರೇ, ಚೀನಾವು ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಕುಸಿಯಲು ಕಾರಣಗಳೇನು ಅನ್ನುವುದನ್ನ ನೋಡುವುದಾದರೆ, ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿನ ಭ್ರಷ್ಟಾಚಾರಗಳು ಬಹುಮುಖ್ಯವಾಗಿ ಅದರ ಸೇನಾ ಸಾಮರ್ಥ್ಯದ ರ್ಯಾಂಕ್ ನಲ್ಲಿ ಕುಸಿಯಲು ಕಾರಣ. ಹೌದು ವೀಕ್ಷಕರೇ, ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಗೆ ಸಂಬಂಧಿಸಿದಂತೆ ಕಳೆದ 1 ವರ್ಷದೊಳಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ ಮುಖ್ಯವಾಗಿ ಮಿಸೈಲ್ ಫೋರ್ಸ್ ವಿಭಾಗದಲ್ಲಿ ಅಕ್ರಮ ಹಣಕಾಸು, ರಕ್ಷಣಾ ಒಪ್ಪಂದಗಳಲ್ಲಿ ಲಂಚದ ವಹಿವಾಟು, ಸೂಕ್ಷ್ಮ ಮಾಹಿತಿಗಳ ಸೋರಿಕೆ, ಈ ಎಲ್ಲವುಗಳಿಂದ PLA ಪ್ರಶ್ನೆಗೆ ಒಳಗಾಗಿದೆ, PLA ಟೀಕೆಗೆ ಒಳಗಾಗಿದೆ. ತಜ್ಞರೇ ಹೇಳುವಂತೆ ಚೀನಾ ತನ್ನ ಸೈನಿಕ ಸಾಮರ್ಥ್ಯವನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸಿದರೂ ಅದರೊಳಗೆ ದೊಡ್ಡ ತೊಳಲಾಟ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಆದರೆ ವೀಕ್ಷಕರೇ, ಭಾರತ ಜಾಗತಿಕವಾಗಿ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ತನ್ನ ಸ್ಥಾನವನ್ನು ಉತ್ತಮಗೊಳಿಸಿದೆ. ವೀಕ್ಷಕರೇ, ಭಾರತದ ಸೇನಾ ಸಾಮರ್ಥ್ಯ ಕಳೆದ 2 ವರ್ಷಗಳಲ್ಲಿ ಭಾರೀ ಮಟ್ಟದಲ್ಲಿ ಏರಿಕೆಯಾಗಿದೆ. ವೀಕ್ಷಕರೇ, ಭಾರತ ಜಾಗತಿಕವಾಗಿ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ತನ್ನ ಸ್ಥಾನವನ್ನು ಉತ್ತಮಗೊಳಿಸಲು ಪ್ರಮುಖ ಕಾರಣಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ DRDOನ ಹೈಟೆಕ್ ಸಾಧನೆಗಳು, ಅಗ್ನಿ 5 ಮಿಸೈಲ್, ಪ್ರಹಾರ್, ಬ್ರಹ್ಮೋಸ್ ಬ್ಲಾಕ್ 3 ಇವೆಲ್ಲ ಕ್ಷಿಪಣಿಗಳ ಪರೀಕ್ಷೆಗಳ ಯಶಸ್ವಿ ಆಗಿರುವುದೇ ಪ್ರಮುಖ ಕಾರಣ. ಇದಲ್ಲದೆ ಪ್ರಮುಖ ರಕ್ಷಣಾ ಹೂಡಿಕೆಗಳು. ವೀಕ್ಷಕರೇ, 2024-25ರ ಇಸ್ವಿಯಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಹೂಡಿಕೆಯಾಗಿವೆ. ಇದಲ್ಲದೆ ವೀಕ್ಷಕರೇ, ದೇಶೀಯವಾಗಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ಏರಿಕೆಯಾಗಿದೆ. ಮೇಕ್ ಇನ್ ಇಂಡಿಯಾ ಡಿಫೆನ್ಸ್, ಈ ಮೂಲಕ ಭಾರತ ಈಗ ಶಸ್ತ್ರಾಸ್ತ್ರ ರಫ್ತು ಮಾಡುವ ಜಗತ್ತಿನ 25 ರಾಷ್ಟ್ರಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಭಾರತದ ವಾಯುಪಡೆ ಮತ್ತು ಕರಾವಳಿ ಪಡೆಯು ಅತ್ಯಂತ ಬಲಿಷ್ಠವಾಗಿದೆ. INS ವಿಕ್ರಾಂತ್, ತೇಜಸ್, MK1A, ರಫೇಲ್ M ಇವು ಭಾರತದ ಟಾಪ್ 3 ನೇವಲ್ ಪವರ್ಗಳಲ್ಲಿ ಒಂದಾಗಿವೆ. ಇನ್ನು ಜಾಗತಿಕ ಮೈತ್ರಿಗಳು, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಫ್ರಾನ್ಸ್ ಎಲ್ಲಾ ರಾಷ್ಟ್ರಗಳು ಭಾರತವನ್ನ ಪಾರ್ಟ್ನರ್ ಆಗಿ ನೋಡುತ್ತಿವೆ. ಇದು ಭಾರತವನ್ನ ಜಾಗತಿಕವಾಗಿ ಪ್ರಬಲವಾಗಿ ಕಾಣಿಸುವಂತೆ ಮಾಡಿವೆ. ಹಾಗಾದರೆ ವೀಕ್ಷಕರೇ, ಭಾರತ ಜಾಗತಿಕವಾಗಿ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸಿಕೊಳ್ಳುವುದರಿಂದ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ನೋಡೋಣ ಬನ್ನಿ. ವೀಕ್ಷಕರೇ, ಈ ಬದಲಾವಣೆಗಳಿಂದ ಏಷ್ಯಾದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ವೀಕ್ಷಕರೇ, ಭಾರತ ಚೀನಾವು ಗಡಿ ವಿವಾದಗಳನ್ನು ಹೊಂದಿದೆ. ಭಾರತದ ಈ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿರುವುದರಿಂದ ಚೀನಾವು ಸ್ವಲ್ಪ ಮಟ್ಟಿಗೆ ತೆಪ್ಪಗಾಗುವ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಚೀನಾದಿಂದ ದೂರವಾಗಿ ಭಾರತಕ್ಕೆ ಹತ್ತಿರವಾಗುವ ಸಾಧ್ಯತೆಯೂ ಇದೆ. ಇಂಡೋ ಪೆಸಿಫಿಕ್ ನಲ್ಲಿ ಭಾರತ ಸ್ಟೇಬಲೈಸಿಂಗ್ ಫೋರ್ಸ್ ಆಗಿ ಬೆಳೆಯುತ್ತದೆ. ಚೀನಾದ ಆಂತರಿಕ ತೊಂದರೆಗಳಿಂದ ಏಷ್ಯಾದಲ್ಲಿ ತಜ್ಞರು ಹೇಳುವಂತೆ 2025-30ರ ಅವಧಿಯಲ್ಲಿ ಭಾರತವು ಏಷ್ಯಾದ ಟಾಪ್ ಸೈನಿಕ ಶಕ್ತಿಗಳಲ್ಲಿ ಒಂದಾಗುವುದು ಖಚಿತವೆಂದು ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ಚೀನಾದ ಜಾಗತಿಕ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಬಲ ದೌರ್ಬಲ್ಯಗಳನ್ನು ನೋಡುವುದಾದರೆ, ಭಾರತದ ಬಲವನ್ನು ನೋಡುವುದಾದರೆ ಭಾರತ ನೌಕಾಪಡೆಯ ವಿಸ್ತರಣೆ, ಕ್ಷಿಪಣಿ ಶಕ್ತಿಯಲ್ಲಿ ಏರಿಕೆಯಾಗಿರುವುದು, ತಂತ್ರಜ್ಞಾನ ಸಹಕಾರ ಕ್ಷೇತ್ರದಲ್ಲೂ ಏರಿಕೆಯಾಗಿರುವುದು ಇದು ಭಾರತದ ಶಸ್ತ್ರಾಸ್ತ್ರ ಪೈಪೋಟಿಗೆ ಬಲವನ್ನು ನೀಡಿದೆ. ಆದರೆ ವೀಕ್ಷಕರು, ಇಲ್ಲಿ ದೌರ್ಬಲ್ಯಗಳು ಸಹ ಇವೆ.
ಭಾರತದ ಸ್ಥಳೀಯ ಉತ್ಪಾದನೆ ನಿಧಾನವಾಗಿರುವುದು ಭಾರತದ ಜಾಗತಿಕ ಶಸ್ತ್ರಾಸ್ತ್ರ ಪೈಪೋಟಿಗೆ ಅತಿ ದೊಡ್ಡ ದೌರ್ಬಲ್ಯವಾಗಿದೆ. ಇನ್ನು ಚೀನಾದ ಬಲವನ್ನು ನೋಡುವುದಾದರೆ ಚೀನಾ ದೊಡ್ಡ ಮಿಲಿಟರಿಯನ್ನು ಹೊಂದಿದೆ. ಅದೊಂದು ಅಣುಶಕ್ತಿ ರಾಷ್ಟ್ರ. ಚೀನಾವು ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಬಹಳ ವೇಗವಾಗಿದೆ. ಇನ್ನು ಅದರ ದೌರ್ಬಲ್ಯವನ್ನು ನೋಡುವುದಾದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅದರ ಉತ್ಪಾದನೆಗಳ ಮೇಲಿನ ವಿಶ್ವಾಸದ ಕೊರತೆ, ಜಗತ್ತು ಅದನ್ನು ಸಂಶಯಾಸ್ಪದವಾಗಿ ನೋಡುತ್ತಿರುವುದು ಇದು ಚೀನಾದ ದೌರ್ಬಲ್ಯವಾಗಿದೆ, ಕುಸಿಯುವಂತೆ ಮಾಡಿದೆ. ಅದೇ ಸಮಯದಲ್ಲಿ ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ವೇಗವಾಗಿ ಮುನ್ನುಗ್ಗುತ್ತಿದೆ. ವೀಕ್ಷಕರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತ ಮುಂದಿನ ಏಷ್ಯನ್ ಶಕ್ತಿಯಾಗಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.